ಸ್ನೇಹಿತರೆ, 2026 ಅತ್ಯುತ್ತಮವಾದ ಬದಲಾವಣೆಗಳು ನಿಮ್ಮ ಲೈಫಲ್ಲಿ ನೀವು ತರಬೇಕು. ತಗೊಂಬನ್ನಿ, ಯಾಕಾಗಲ್ಲ. ಅದರಲ್ಲಿ ಒಂದು ಸ್ವಲ್ಪ ಪಾಯಿಂಟ್ಗಳನ್ನು ಮಾಡಿದ್ದೀನಿ, ಅದನ್ನು ನಾವು ಹೇಳ್ತೀವಿ. ಓಕೆನಾ? ನಿಮ್ಮನ್ನು ನೀವೇ ಪ್ರೈವೇಟ್ ಪರ್ಸನ್ ಮಾಡ್ಕೊಳ್ಳಿ. ನೀವೇ ಪ್ರೈವೇಟ್ ಪರ್ಸನ್ ಅಂದರೆ ಪ್ರೈವೇಟ್ ಮೋಡ್ಗೆ ಹಾಕೋದಲ್ಲ. ಅಂದರೆ ಇನ್ಸ್ಟಾಗ್ರಾಮ್ ಹಾಕ್ತಲ್ಲ ಪ್ರೈವೇಟ್ ಮೋಡು ಹಂಗೆ ಹಿಂಗೆ ಅಂತ. ಅಂದರೆ ನೀವು ಅಂದರೆ ನೀವೇನೋ ಒಂದು ಜಾಬ್ ಮಾಡ್ತಿದ್ರೆ, ಏನೋ ಒಂದು ಹೊಸ 2026ರಲ್ಲಿ ಏನಾದರೂ ಒಂದು ಕೆಲಸ ಮಾಡೋದು ಅಂದ್ಕೊಂಡಿದ್ರೆ ಅಂದರೆ ಅದನ್ನು ಯಾರಿಗೂ ಹೇಳ್ಬೇಡಿ, ಸೀಕ್ರೆಟಾಗಿ ಇಟ್ಕೊಳ್ಳಿ. ಆಮೇಲೆ ನೀವು ಏನೇ ಮಾಡಿದರೂ ಯಾರ ಹತ್ರನೂ ತೋರಿಸ್ಕೋಬೇಡಿ, ನಾನು ಇಂಥದ್ದು ಮಾಡಿದೆ, ನಾನೊಂದು ಪೆನ್ ತೊಗೊಂಬಂದೆ. ಪ್ರೈವೇಟಿಗಿರಲಿ, ಎಲ್ಲನೂ ಪ್ರೈವೇಟ್ ಪರ್ಸನ್ ಮಾಡ್ಕೊಳ್ಳಿ. ಓಕೆನಾ? ಎರಡನೇದು, ಹಾರ್ಡ್ ವರ್ಕ್ ಪ್ಲಸ್ ಸ್ಮಾರ್ಟ್ ವರ್ಕ್ ಮಾಡಿ. ಹಾರ್ಡ್ ವರ್ಕ್ ಪ್ಲಸ್ ಸ್ಮಾರ್ಟ್ ವರ್ಕ್ ಅಂದರೆ ಏನು, ಸ್ಮಾರ್ಟ್ ವರ್ಕ್ ಅಂದರೆ ಏನು ಅದೆಲ್ಲರಿಗೂ ಗೊತ್ತಿರುತ್ತೆ. ತುಂಬ ಜನ ಹೇಳಿದ್ದಾರೆ. ನಮ್ಮ ಕೆಲಸನ ನಾವು ಬಿಡದೆ ಮಾಡೋದು, ಅದು ಎಂಥ ಕಷ್ಟ ಆಗೋದು ಪರವಾಗಿಲ್ಲ, ಮಾಡೇ ಮಾಡ್ತೀನಿ ಅಂಥದ್ದು. ಈಗ ಸಣ್ಣ ಒಂದು ಇಲ್ಲಿಂದ ಬೇರೆ ಊರಿಗೊಂದು ವಸ್ತುನ ಸಾಗಿಸ್ಬೇಕು. ಓಕೆನಾ? ನಾಳೆ ಸಾಗಿಸ್ತಾಯಿದ್ದು ಬಿಡೋ ಅಂತೇಳ್ಬಿಟ್ಟು ಕೂತ್ಕೊಳ್ಳೋದಿಲ್ಲ. ನಾಳೆ ಬೇರೆ ಕೆಲಸ ಮಾಡ್ಬೋದು. ಇವತ್ತೇ ಅದನ್ನ ನನಗೆ ಎಂಥ ಕಷ್ಟ ಆಗೋದು ಪರವಾಗಿಲ್ಲ, ನನಗೆ ಇವತ್ತು ನಾನು ಫ್ರೀ ಇದ್ದೀನಿ, ನಾನು ತೊಗೊಂಡು ಸಾಗಿಸ್ತೀನಿ ಅನ್ನೋ ರೀತಿ ಮೈಂಡ್ಸೆಟ್ ಹೋಗು. ಹಾಗೆ ಸ್ಮಾರ್ಟ್ ವರ್ಕ್ ನಡ್ಕೊಂಡು ಹೋಗ್ತೀರಾ? ಇಲ್ಲ. ಅಥವಾ ಈಗ ನನಗೆ ಇಲ್ಲಿಂದ ಅಲ್ಲಿ ಹೋಗಿ ಎಷ್ಟು ಹತ್ತುತ್ತೆ, ಐ ಥಿಂಕ್ ಅದನ್ನ ನಾವು ಪೋರ್ಟ್ರೇಟ್ ಈಗೆಲ್ಲ ಇದೆಲ್ಲ ಪೋರ್ಟ್ರು ಆ ಥರ ಇದೆಲ್ಲ ಅವ್ರ ಹತ್ರ ಕೊಟ್ಟು ಕಳಿಸ್ಬೋದು. ಇದರ ಸ್ಮಾರ್ಟ್ ವರ್ಕ್ ಅಂದರೆ ಸಿಂಪಲ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲ ಬಸ್ಸಲ್ಲಿ ಹೋಗ್ಬೋದು ಅಥವಾ ಬೈಕ್ ಎತ್ಕೊಂಡು ಹೋಗೋದು ಎಷ್ಟು ರಿಸ್ಕು ಅನ್ನೋದು ಇದರಲ್ಲೆಲ್ಲ ಸ್ಮಾರ್ಟ್ ವರ್ಕ್ ಬರುತ್ತೆ. ಹಾರ್ಡ್ ವರ್ಕ್ ಅಂದರೆ ಅದು ಮಾಡಲೇಬೇಕು. ಇದನ್ನು ನಾನು ಮಿಸ್ ಮಾಡೋಂಗಿಲ್ಲ ಅನ್ನೋದು ಹಾರ್ಡ್ ವರ್ಕ್ ಬಗ್ಗೆ ತುಂಬ ಕಡೆ ಎಲ್ಲರಿಗೂ ಗೊತ್ತಿರುತ್ತೆ, ಸ್ಮಾರ್ಟ್ ವರ್ಕ್, ಹಾರ್ಡ್ ವರ್ಕ್. ಓಕೆನಾ? ಇನ್ನು ಮೂರನೇದು, ಚೆನ್ನಾಗಿ ಡ್ರೆಸ್ ಹಾಕ್ಕೊಳ್ಳಿ ಇರೋದ್ರಲ್ಲಿ. ಯಾಕೆಪ್ಪ, ಈಗ ನೋಡ್ತಿದ್ದೀವಿ ತುಂಬ ಕಡೆ ಡ್ರೆಸ್ ಸೆನ್ಸೇ ಇರಲ್ಲ ಕೆಲವ್ರಿಗೆ, ಅದು ನಾನು ಮಾತಾಡಬಾರ್ದು. ಓಕೆನಾ? ಹೆಂಗಂದರೆ ಬೇಕಾಬಿಟ್ಟು ಡ್ರೆಸ್ ಹಾಕ್ತಾರೆ. ಅದರಿಂದ ಮನುಷ್ಯನ ಬಿಹೇವಿಯರು, ಆಮೇಲೆ ಫ್ಯಾಮ್ಲಿ ಬ್ಯಾಕ್ಗ್ರೌಂಡ್ ಅದ್ರ ಬಗ್ಗೆ ಗೊತ್ತಾಗ್ಬಿಡುತ್ತೆ. ನಾನು ಕೆಟ್ಟದಾಗಿ ಹೇಳ್ತಿಲ್ಲ. ಓಕೆನಾ? ಇದನ್ನು ತಪ್ಪಾಗಿ ತಿಳ್ಕೊಬಾರ್ದು, ಮೊದಲೇ ಹೇಳ್ತೀನಿ. ಡ್ರೆಸ್ ಚೆನ್ನಾಗಿ ಅಂದರೆ ನೀಟಾಗಿ ಡ್ರೆಸ್ಸು ಇನ್ಶರ್ಟ್ ಮಾಡಿಕೊಂಡು ಟಿಪ್ ಟಾಪಾಗಿ, ಅಂದರೆ ಜೇಬಲ್ಲಿ ಒಂದು ಪೆನ್ನು, ಒಂದು ಪಾಕೆಟ್ ಅಷ್ಟು ಡೈರಿ ಈ ಥರ ಎಲ್ಲ ಇಟ್ಕೊಂಡು ಇನ್ಶರ್ಟ್ ಮಾಡ್ಕೊಂಡು ನೀಟಾಗಿ ಹೇರ್ ಕಟ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಒಂಥರ ಎಲ್ಲರೂ ನೋಡೋರಿಗೂ ಅಸಡ್ಡೆ ಅನಿಸ್ಬಾರ್ದು, ಚೆನ್ನಾಗಿ ಅನಿಸ್ಬೇಕು ಅಂಥ ಡ್ರೆಸ್ ಅಂತನ ಹಾಕ್ಕೊಳ್ರಿ. ಇರೋದ್ರಲ್ಲೇ ಕೆಲವೊಬ್ಬರಿಗೆ ಸೂಟು ಬುಟ್ಟು ಇರೋದ್ರಲ್ಲೇ ಚೆನ್ನಾಗಿ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿ 2026ರಲ್ಲಿ. ಓಕೆನಾ? ಇನ್ನು ನಾಲ್ಕನೇದು, ಆರೋಗ್ಯಕರ ಆಹಾರ ಸೇವಿಸಿ. ಆರೋಗ್ಯಕರ ಅಂದರೆ ಯಾವ ಥರ ಎಲ್ರಿಗೂ ಗೊತ್ತು. ವೆಜಿಟೇಬಲ್ಸ್ ತಿಂದರೆ ಒಳ್ಳೆ ಪ್ರೋಟೀನ್ ಬರುತ್ತೆ, ಒಳ್ಳೆ ಶಕ್ತಿ ಬರುತ್ತೆ, ಬ್ಲಡ್ ಆಗುತ್ತೆ, ಏನೇನೋ ಹೋಗುತ್ತೆ. ಪ್ರತಿಯೊಂದು ಒಂದೊಂದಿದೆ. ಕಣ್ಣಿಗೆ, ಕಿವಿಗೆ, ಮೂಗಿಗೆ, ಬಾಯಿ, ಹಲ್ಲಿಗೆ, ಹೃದಯಕ್ಕೆ, ರಕ್ತಕ್ಕೆ, ಪ್ರತಿಯೊಂದು ದೇಹ ಅಂಗಾಂಗಗಳಿಗೂ ಎಲ್ಲ ಥರದ ವೆಜಿಟೇಬಲ್ಸ್ ಇದ್ದಾವೆ. ಆ ವೆಜಿಟೇಬಲ್ಸ್ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ, ಅದರಿಂದ ನಿಮಗೆ ಹೆಲ್ತು ಚೆನ್ನಾಗಿರುತ್ತೆ. ಆದಷ್ಟು ನಾವೇ ಸಜೆಸ್ಟ್ ಮಾಡೋದೇನೆಂದರೆ ವೆಜಿಟೇರಿಯನ್ ಆದರೆ ಬೆಸ್ಟು ಅಂತ. ಅದು ನಾನ್ ವೆಜ್ ತಿನ್ನೋರು ನಾನು ಹೇಳ್ತಿಲ್ಲ, ವೆಜ್ ತಿನ್ನೋದ್ರಿಂದ ಒಳ್ಳೆಯದು ಅಂತ ದೇಹಕ್ಕೆಲ್ಲ. ಆಮೇಲೆ ಐದನೇದು, ಕೆಲಸ ಹೆಚ್ಚು ಮಾಡಿ, ಮಾತು ಕಡಿಮೆ ಮಾಡಿ. ಮಾತಾಡದೆ ಕೆಲಸ ಮಾಡೋದು. ಹೆಂಗಪ್ಪ? ಎಲ್ಲರೂ ಹೇಳ್ತಾರೆ ಕೆಲಸ ಮಾಡೋ, ಮಾತಾಡಬೇಡ ಸುಮ್ಮನೆ ಕೆಲಸ ಮಾಡು ಅಂತಾರೆ. ಮಾತಾಡಬೇಡ ಸುಮ್ಮನೆ ಕೆಲಸ ಮಾಡು ಯಾಕಂತಾರೆ? ಮಾತಾಡದೆ ಕೆಲಸ ಮಾಡಿದ್ರೆ ನಿಮ್ಮ ಫೋಕಸ್ ಎಷ್ಟಾಗುತ್ತೆ. ಇದನ್ನು ಇನ್ನೊಂದು ಥರ ಹೇಳ್ಬೋದು. ನಾನು ಫಸ್ಟ್ ಹೇಳಿದ್ನಲ್ಲ, ಫಸ್ಟ್ ಲೈನು. ಓಕೆನಾ? ಹೆಚ್ಚು ಕೆಲಸ ಮಾಡಬೇಕು. ಹೆಂಗಂದರೆ, ನಾನು ಇಷ್ಟೆಲ್ಲ ಮಾಡಿದ್ದೀನಿ, ನಾನೊಂದು 30,000 ಏನೋ ದುಡ್ಡು ದುಡಿದಿದ್ದೀನಿ, ಒಂದು 50,000 ದುಡ್ಡು ದುಡಿದ್ದೀನಿ. ಯಾರ ಹತ್ರ ಹೇಳಬೇಡಿ. ಮಾತು ಕಡಿಮೆ. ನಿಮಗೆ ಎಷ್ಟು ನೀವು ಮಾತುಗಳನ್ನ ಕಡಿಮೆ ಮಾಡ್ತಿರಲ್ಲ, ಎಷ್ಟು ಜನ ಹೇಳೋದನ್ನ ಕಡಿಮೆ ಮಾಡ್ತಿರಲ್ಲ, ಅಷ್ಟು ನಿಮಗೆ ಒಳ್ಳೆಯ ಆದಾಯ, ಒಳ್ಳೆ ಉಳಿಯುತ್ತೆ. ನೀವು ಒಬ್ಬರಿಗೆ ಹೇಳ್ತಾರೆ, ಹೊಟ್ಟೆ ಹೊರ್ಕೋತಾರೆ ಜನ, ಅದರಿಂದ ನಿಮ್ಮ ಇನ್ಕಮ್ ಹಾಳಾಗ್ಬೋದು. ಇದರಿಂದನೂ ಹೇಳ್ತಾರೆ. ಇನ್ನು ಆರನೇದು, ಪ್ರಾಪರ್ ಗೋಲ್ಸ್ ಇರಲಿ, ಅದನ್ನು ಬೆನ್ನತ್ತಿ ಒಂದು ಗೋಲ್ ಸೆಟ್ ಮಾಡಿ. 2026ರಿಂದ 2027 1 to end ಅದನ್ನೊಂದು ಪ್ರಾಪರಾಗಿ ಗೋಲ್ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿಕೊಂಡು ಅದನ್ನು ನೀವು ಬೆನ್ನತ್ತಿ, ನಿಮಗೆ ಸಕ್ಸಸ್ ಸಿಗುತ್ತೆ ರೀ. ಯಾಕೆ ಸಿಗಲ್ಲ? 100% ಸಿಗುತ್ತೆ. ಪ್ರಾಪರ್ ಗೋಲ್ ಇರಬೇಕು. ಸುಮ್ಮನೆ ನಾನು ಹೀಗೆ ಬೆಂಗಳೂರು ಹೋಗ್ಬೇಕು, ಅದೇ ಬಾಂಬೆ ಟ್ರೈನ್ ಹತ್ತಿರ ಹೆಂಗಿರುತ್ತೆ, ಬೆಂಗಳೂರು ಬರ್ತೀವ, ಬರಲ್ಲ. ಪ್ರಾಪರಾಗಿ ಟ್ರೈನ್ ಹಿಡಬೇಕು, ಬಂದಲ್ಲಿ ಟಿಕೆಟ್ ತೊಗೋಬೇಕು, ಟಿಕೆಟ್ ತೊಗೊಂಡು ಟ್ರೈನ್ ಎತ್ತಬೇಕು, ಟ್ರೈನ್ ಎತ್ತ ತಕ್ಷಣ ಬಂದು ಇಲ್ಲಿ ಬೆಂಗಳೂರು ಇಳ್ಕೊಂಡು ನಾನು ಎಲ್ಲಿ ಜಾಬ್ ಹೋಗ್ಬೇಕಾ ಅಥವಾ ಆಫೀಸ್ಗೆ ಹೋಗ್ಬೇಕು, ಏನು ಹೋಗ್ಬೇಕು, ಯಾರು ಹೋಗ್ಬೇಕಾ ಅಂತ ಪ್ರಾಪರ್ ಒಂದು ಗೋಲ್ ಇದ್ದರೆ ನೀವು ಸರಿಯಾದ ದಾರಿಗೆ ಸೇರ್ತೀರ.
ಅದಕ್ಕೆ ಪ್ರಾಪರಾಗಿರೋ ಗೋಲು ಬೆನ್ನು ಹತ್ತಬೇಕು. ಓಕೆನಾ. ಇನ್ನು 7ನೇದು, ದೇವ್ರು ನಿಮ್ಮ ಜೊತೆ ಯಾವಾಗ ಇರ್ತಾನೆ, ಬಟ್ ಮಾಡೋ ಕೆಲಸದಲ್ಲಿ ನಿಯತ್ತಾಗಿರಬೇಕು. ನಿಯತ್ತಾಗಿರೋರಿಗೆ ಎಲ್ಲಿ ಹೋದರೂ ವ್ಯಾಲ್ಯೂ ಇದೆ. ಅಂದರೆ ಈಗಿನ ಕಾಲ ಹೇಳ್ತಾರೆ ಕಲಿಯುಗದಲ್ಲಿ ನಿಯತ್ತಿಗೆ ವ್ಯಾಲ್ಯೂ ಇಲ್ಲ ಅಂತ. ಬಟ್ ದೇವ್ರ ಅಕೌಂಟಲ್ಲಿ ಬೇರೆ ಇರುತ್ತೆ, ಜನರ ಅಕೌಂಟೇ ಬೇರೆ ಇರುತ್ತೆ. ಅದನ್ನು ನಿಮ್ಗೆ ನೆನಪಿರಲಿ. ನಾವು ಅಂತೀವಿ ಜನರ ಅಕೌಂಟ್ನ ಕೌಂಟ್ ಮಾಡ್ತೀವಿ, ದೇವರ ಅಕೌಂಟ್ನ ಕೌಂಟ್ ಮಾಡಲ್ಲ. ಅಂದರೆ ನೀವು ಎಷ್ಟು ನಿಯತ್ತಾಗಿರ್ತಿರಲ್ಲ, ನಿಮ್ಗೊಂದಿನ ಎಫರ್ಟ್ ಸಿಗುತ್ತೆ, ಎಷ್ಟು ಸಕ್ಸಸ್ ಸಿಗುತ್ತೆ. ಆ ಸಕ್ಸಸ್ಗೋಸ್ಕರ ವೇಟ್ ಮಾಡಿ. ವೇಟ್ ಅಂದರೆ ನಿಮ್ಮ ಹಾರ್ಡ್ ವರ್ಕು, ಹೇಳಿದ್ನಲ್ಲ 7 ಪಾಯಿಂಟು, ಇದನ್ನು ಸ್ವಲ್ಪ ನಿಮ್ಮ ಜೀವನದಲ್ಲಿ ಸ್ವಲ್ಪ 1% ಚೇಂಜಸ್ ಅಂದರೆ ಸಾಕು. ಓಕೆನಾ. ಇದನ್ನು ಇನ್ನೂ ದೊಡ್ಡ ದೊಡ್ಡ ಯೂಟ್ಯೂಬಲ್ಲಿ ವಿಡಿಯೋಗಳಿದ್ದಾವೆ, ಮೋಟಿವೇಶನ್ ಇದ್ದಾವೆ, ಅವೆಲ್ಲ ನೋಡಿ. ಅದರಿಂದ ನಿಮಗೆ ಸಕ್ಸಸ್ ಸಿಗುತ್ತೆ. ಓಕೆನಾ. ಸಕ್ಸಸ್ ಸಿಗುತ್ತೆ ಅಂದರೆ ನಿಮ್ಗೊಂದು ಸಕ್ಸಸ್ಸಿಗೆ ಒಂದು ದಾರಿ ಸಿಗುತ್ತೆ. ಸಕ್ಸಸ್ ಸಿಗಲ್ಲ, ಒಂದು ಸಣ್ಣದೊಂದು ಹಿಂಟ್ ಸಿಗುತ್ತೆ. 99% ನಿಮ್ಮ ಎಫರ್ಟ್ ಇರುತ್ತೆ, ಅದರಲ್ಲಿ 0.001% ಮಾತ್ರ ನಿಮಗೆ ಹೊರಗಡೆಯಿಂದ ಮೋಟಿವೇಶನ್ ಸಿಗುತ್ತೆ. ನೀವು ಜಾಗರೂಕತೆ ಮಾಡ್ಕೋಬೇಕು. ಇಲ್ಲಾಂದರೆ ಆಗೋದಿಲ್ಲ. ಎದ್ದೇಳಬೇಕು. ಸ್ವಾಮಿ ವಿವೇಕಾನಂದರಿಲ್ವಾ, ಹೇಳಿ ಎದ್ದೇಳಿ, ಗುರಿ ಮುಟ್ಟರೋಗಿ ನಿಲ್ಬೇಡ್ರಪ್ಪ ಅಂತ ಹೇಳಿದ್ದಾರೆ. ಅವ್ರು ಏನು ಹೇಳಿದ್ರು ನಾವೇನು ಅರ್ಥ ಮಾಡ್ಕೊಂಡು ಯಾರು ಅದು ಬೇಡ. ಸ್ವಾಮಿ ವಿವೇಕಾನಂದರು ತುಂಬ ಅದ್ಭುತವಾಗಿ ಎಷ್ಟು ಹೇಳಿದ್ದಾರೆ, ಅದನ್ನು ಫಾಲೋ ಮಾಡಿದ್ರೆ ಸಾಕು. ದೊಡ್ಡ ದೊಡ್ಡ ಸಂತರನ್ನು ಫಾಲೋ ಮಾಡಿದ್ರೆ ಸಾಕು. ಇಲ್ಲಿ ಯಾರು ಬೇಕಾಗಿಲ್ಲ. ಬುಕ್ ಓದಿರಿ, ಒಳ್ಳೊಳ್ಳೆ ಕಥೆಗಳನ್ನ ಕೇಳ್ರಿ, ಪ್ರವಚನ ಕೇಳ್ರಿ. ಅದರಿಂದ ನಿಮಗೆ ಗುರಿ ಮುಟ್ಟೋಕ್ಕೆ ತುಂಬ ಸರಳ ಮಾರ್ಗ ಸಿಗ್ಬೋದು. ಆವಾಗ ದೊಡ್ಡ ದೊಡ್ಡ ಪ್ರವಚನ ಮತ್ತು ಅಂದರೆ ನಿಮ್ಗೆ ಫಾಲೋ ಮಾಡ್ತಿರ್ತಲ್ಲ ಅವ್ರುಗಳ ಮಾತುಗಳು ಮೋಟಿವೇಶನ್ ತೊಗೊಂಡ್ರೆ 99% ಅವ್ರದ್ದಾಗುತ್ತೆ, ನೀವು 1% ಎಫರ್ಟ್. ಅಂದರೆ ಅಷ್ಟು ಸುಲಭವಾಗಿಬಿಡುತ್ತೆ ನಿಮಗೆ ಸಕ್ಸಸ್ಗೆ ಹೋಗೋ ದಾರಿ. ಓಕೆನಾ. ಮಾಡಿ ಸಕ್ಸಸ್ ಆಗಿ 2026-27 ಅಷ್ಟರಲ್ಲಿ ಒಂದೇನೋ ಒಂದು ಗುರಿ ಮುಟ್ಟಿ. ಓಕೆನಾ. ಧನ್ಯವಾದಗಳು.